ಮೇಷರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯಾಗ್ತಕ್ಕಂಥದ್ದು. ಯಾವುದೋ ಒಂದು ಕೆಲಸಕ್ಕೆ ಹಣ ಬೇಕಾಗತ್ತೆ ಅಥವಾ ಹಣದ ಅವಶ್ಯಕತೆ ಇರುತ್ತೆ. ಬೇರೆಯವರಿಗೆ ಯಾರಿಗೋ ಬಹಳ ತುರ್ತಾಗಿ ಹಣವನ್ನು ಕೊಡಬೇಕಾಗಿರುತ್ತೆ. ಇಂತಹ ಸಂದರ್ಭಗಳು ಬಂದಾಗ ಹಣಕ್ಕೆ ಸೂಕ್ತವಾದಂತಹ ವ್ಯವಸ್ಥೆ ಆಗುವಂಥದ್ದಾಗತ್ತೆ. ಉದ್ಯೋಗ ಆಕಾಂಕ್ಷಿಗಳಿಗೆ ಏನೋ ಕೆಲಸ ಸಿಕ್ಕಬಹುದು ಅಂತಕ್ಕಂತಹ ಭರವಸೆ, ನಂಬಿಕೆ ಹುಟ್ಟುವಂತಹ ವಾತಾವರಣಗಳು, ಆ ರೀತಿಯ ಸಂಪರ್ಕಗಳು ಸಿಗ್ತಾ ಹೋಗುವಂಥದ್ದು. ಪ್ರಯಾಣದಿಂದ ಆರೋಗ್ಯ ಸಮಸ್ಯೆ ಆಗುತ್ತೆ. ವಾಹನದಲ್ಲಿ ಒಂದಷ್ಟು ಪ್ರಯಾಣವನ್ನು ಮಾಡೋದರಿಂದ ದೇಹಾಲಸ್ಯವೋ ಅಥವಾ ಆರೋಗ್ಯದಲ್ಲಿ ಸಮಸ್ಯೆಯೋ ಆಗ್ತಕ್ಕಂಥದ್ದು ಈ ದಿವಸ ಗಮನಿಸಬೇಕಾದಂಥದ್ದು. ಅಶುಭ ವಾರ್ತೆಯಿಂದ ಬೇಸರವಾಗುತ್ತೆ. ಯಾವುದೋ ಕೆಟ್ಟ ವಿಚಾರಗಳನ್ನು ಕೇಳ್ತೀರಿ ಅಥವಾ ಇನ್ಯಾರೋ ಮೃತಿ ಹೊಂದಂತಹ ವಿಚಾರಗಳನ್ನು ಕೇಳ್ತೀರಿ ಅಥವಾ ಇನ್ಯಾರಿಗೋ ತೊಂದರೆ ಆಯಿತು ಅಂತ ಕೇಳ್ತೀರಿ. ಇದು ಮನಸ್ಸಿನ ಮೇಲೆ ತುಂಬ ದೊಡ್ಡದಾದಂತಹ ಗಾಯವನ್ನು ಮಾಡ್ತಕ್ಕಂಥದ್ದಾಗತ್ತೆ. ಹಿರಿಯರ ಮತ್ತು ನಿಮ್ಮ ಮಧ್ಯೆ ವಾಗ್ವಾದ ನಡೀತಕ್ಕಂಥದ್ದು. ದೊಡ್ಡವರ ಜೊತೆಯಲ್ಲಿ ವಾದಕ್ಕೆ ಹೋಗಬಾರ್ದು. ಅವರ ಅನುಭವ ಬೇರೆ, ಅವರ ಮಾತುಗಳು ಬೇರೆ. ಅವರಿಂದ ಕೇಳಿ ತಿಳ್ಕೊಳ್ಬೇಕು. ಅವಕಾಶ ಅನುಕೂಲಗಳಿದ್ದರೆ ಬಹಳ ವಿನಮ್ರರಾಗಿ ನಮ್ಮ ಅಭಿಪ್ರಾಯವನ್ನು ಅವರ ಹತ್ರ ನಿವೇದನೆ ಮಾಡಿಕೊಳ್ಬೇಕೇ ಹೊರತು ಇದು ಹೀಗೆ ಅಂತ ಹೇಳಿ ಅವರ ಜೊತೆಯಲ್ಲಿ ವಾದವನ್ನು ವಿವಾದವನ್ನು ಮಾಡುವಂಥದ್ದು ಸರಿಯಲ್ಲ ಅಂತ ಹೇಳಿ ಅರ್ಥ. ಅನುಚಿತವಾದಂತಹ ವರ್ತನೆಯಿಂದ ಸಮಸ್ಯೆಯನ್ನು ಮಾಡ್ಕೊಳ್ತೀರಿ. ನಾವು ಮಾತು ಮತ್ತು ನಡವಳಿಕೆ ಎರಡೂ ಶುದ್ಧವಾಗಿರಬೇಕು ಅಂತ ಹೇಳಿ ನಿರೀಕ್ಷೆ ಮಾಡಬೇಕಾದಂಥದ್ದು. ಅಂಥದ್ರಲ್ಲಿ ನಮ್ಮ ನಡವಳಿಕೆ ಸರಿಯಾಗಿಲ್ಲ, ಅನುಚಿತವಾಗಿ ನಾವು ವರ್ತನೆಯನ್ನು ಮಾಡಿದ್ದೀವಿ ಅಂತಾದರೆ ಸ್ವಲ್ಪ ಸಮಸ್ಯೆಗಳು ಆಗ್ತಕ್ಕಂಥದ್ದಾಗತ್ತೆ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಯಾಕೆ ಆಂಜನೇಯ ಸ್ವಾಮಿಯನ್ನು ಈ ಅನುಚಿತವಾದಂತಹ ಸಮಸ್ಯೆಗಳು ಅಥವಾ ಅನುಚಿತವಾದಂತಹ ವರ್ತನೆಯಿಂದ ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಬೇಕು ಅಂತಂದರೆ, ನಾವು ಹೇಗೆ ನಡ್ಕೊಂಡ್ರೂ ಕೂಡ ಉದ್ದೇಶ ಒಳ್ಳೆಯದಾಗಿರಬೇಕು ಅನ್ನುವಂಥದ್ದು ಆಂಜನೇಯನಿಂದ ಕಲಿಯುವಂತಹ ಪಾಠ. ಆ ದೃಷ್ಟಿಯಿಂದ ಇದನ್ನು ಮತ್ತೆ ಮತ್ತೆ ಹೇಳಬೇಕಾದಂಥದ್ದು ಶುಭವಾದ. ವೃಷಭ ರಾಶಿ, ಸಮಾಜಮುಖಿ ಕೆಲಸದಿಂದ ನಿಮಗೆ ಗೌರವ ಹೆಚ್ಚಾಗುತ್ತೆ. ಸಮಾಜಕ್ಕೋಸ್ಕರ ಕೆಲಸ ಮಾಡೋದು, ಸಾರ್ವಜನಿಕವಾಗಿ ಕೆಲಸ ಮಾಡೋದು, ಜಗತ್ತಿನ ಹಿತವನ್ನು ಬಯಸಿ ಕೆಲಸವನ್ನು ಮಾಡ್ತಕ್ಕಂಥದ್ದು. ಈ ಒಂದು ಮನೋಭಾವ ಎಲ್ಲರಿಗೂ ಕೂಡ ಮಾದರಿ ಆಗ್ತಕ್ಕಂಥದ್ದು, ಮಾದರಿ ಆಗಬೇಕಾದಂಥದ್ದು. ಸಮಾಜಕ್ಕೆ ಉತ್ತಮವಾದಂತಹ ಗಟ್ಟಿಯಾದಂತಹ ಸಂದೇಶ. ಇದರಿಂದ ನಿಮ್ಮ ಗೌರವ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ. ಗುರುಸ್ಥಾನದಲ್ಲಿ ಯಾರ್ಯಾರು ಇರ್ತಾರೆ ಅವರೆಲ್ಲರೂ ಕೂಡ ನಿಮ್ಮನ್ನು ಆಶೀರ್ವದಿಸ್ತಾರೆ, ನಿಮಗೆ ಶುಭವನ್ನು ಹಾರೈಸ್ತಾರೆ. ಯಾಕೆ ಅಂತಂದರೆ ನಿಮ್ಮ ಕೆಲಸ ಅಷ್ಟು ಗುಣಮಟ್ಟದ್ದಾಗಿರುತ್ತೆ, ಆ ರೀತಿಯಲ್ಲಿ ಒಳಿತನ್ನು ಬಯಸುವಂಥದ್ದಾಗಿರುತ್ತೆ ಅನ್ನುವಂತಹ ಅರ್ಥ. ವಿದ್ಯಾರ್ಥಿಗಳಿಗೆ ಶುಭವಾಗತಕ್ಕಂತಹ ದಿವಸ. ನಿಮ್ಮ ವಿದ್ಯಾಕ್ಷೇತ್ರದ ಪರಿಶ್ರಮ ಏನಿದೆ ಅದಕ್ಕೆ ತಕ್ಕ ಫಲಿತಾಂಶ ಸಿಕ್ಕುವಂಥದ್ದಾಗುತ್ತೆ. ಸ್ಥಿರಾಸ್ತಿಯ ಬಗ್ಗೆ ಸ್ವಲ್ಪ ಮಟ್ಟಿಗೆ ಚರ್ಚೆಯನ್ನು ನಡೆಸ್ತೀರಿ. ಆಸ್ತಿಯನ್ನು ಕೊಂಡುಕೊಳ್ಳುವಂತಹ ವಿಚಾರ, ಮಾರಾಟ ಮಾಡುವಂತಹ ವಿಚಾರ, ಆಸ್ತಿಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಡೆಯುತ್ತೆ. ವಾಹನದಿಂದಲೂ ಕೂಡ ಲಾಭ ಆಗತಕ್ಕಂತಹ ದಿವಸ ಇದು. ವಾಹನದಿಂದ ಲಾಭ ಅಂತಂದರೆ ಕೇವಲ ಮಾರಾಟ ಖರೀದಿ ಅನ್ನುವಂತಹ ಅರ್ಥ ಮಾತ್ರ ಬೇಡ. ವಾಹನದಲ್ಲಿ ಚಲಿಸುವಾಗ ಏನೋ ಒಂದು ರೀತಿಯ ಮನಸ್ಸಿಗೆ ಸಮಾಧಾನ, ಹಿತ, ಆ ವಾಹನದಲ್ಲಿ ಚಲಿಸ್ತಕ್ಕಂತಹ ಪ್ರಯಾಣ ಮಾಡ್ತಕ್ಕಂತಹ ಒಂದು ಸುಖ, ಅದರ ಅನುಭವ ನಿಮಗೆ ಆಗತಕ್ಕಂಥದ್ದು. ಈ ರೀತಿ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಕೆಲವು ಅಂಶಗಳನ್ನು ಅರ್ಥ ಮಾಡಿಕೊಳ್ಬೇಕು. ಸ್ಥೂಲವಾಗಿ ನೋಡ್ತಾ ಹೋದಾಗ ಪ್ರಶ್ನೆಗಳು ಹೆಚ್ಚಾಗುವಂಥದ್ದು ಸಹಜ. ಅದನ್ನು ಮೀರಿ ಅರ್ಥವನ್ನು ಮಾಡಬೇಕಾಗತ್ತೆ. ಅಪರಿಚಿತರನ್ನು ನಂಬಬೇಡಿ, ಸಮಸ್ಯೆ ಆಗುತ್ತೆ. ಇದನ್ನು ಏನು ತಿಳುವಳಿಕೆ ಹೇಳಬೇಕಾದಂಥದ್ದಿಲ್ಲ. ನಮಗೆ ಅವ್ರ ಪರಿಚಯ ಇಲ್ಲ ಅಂತಂದರೆ ನಾವು ಅವ್ರನ್ನೆಲ್ಲೇ ನಂಬಕ್ಕೆ ಹೋಗ್ತೀವಿ. ಈ ರೀತಿ ವಾದ ವಿವಾದಗಳು, ತರ್ಕಗಳು ಪ್ರಾರಂಭವಾಗುತ್ತೆ. ಆದರೆ ನಮ್ಮ ಕೆಲಸ ಆಗಬೇಕು ಅಂತಾದಾಗ ಎಲ್ಲರೂ ನಮಗೆ ಪರಿಚಯ ಇರಲೇಬೇಕು ಅಂತ ಹೇಳಿ ಏನಿಲ್ಲ. ಆ ರೀತಿಯ ಸಂದರ್ಭದಲ್ಲಿ ಮೋಸವಾಗಬಹುದು ಅನ್ನುವಂತಹ ಎಚ್ಚರಿಕೆ, ಅದನ್ನು ಗಮನಿಸಬೇಕು. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿಯ ರಾಜಕಾರಣಿಗಳಿಗೆ ಕೆಲವು ಸಮಸ್ಯೆಗಳಾಗುವಂತಹ ದಿವಸ. ಅದನ್ನು ಹೇಗೆ ಬಗೆಹರಿಸ್ಕೊಳ್ಳುವಂಥದ್ದು, ಯಾವ ವಿಷಯಕ್ಕೆ ಸಮಸ್ಯೆ ಆಗತ್ತೆ, ಆಗಿದೆ, ಆಗಿರುವಂಥದ್ದನ್ನು ಇವತ್ತೇನು ಅನುಭವಿಸಬೇಕು, ಇದನ್ನೆಲ್ಲ ವಿಚಾರ ಮಾಡಲೇಬೇಕಾದಂಥದ್ದಾಗುತ್ತೆ. ಶಾರೀರಿಕವಾಗಿ ಸ್ವಲ್ಪ ಗಮನವನ್ನು ಹರಿಸಬೇಕು. ಅಂದರೆ ಶರೀರದಲ್ಲಿ ಸ್ವಾಸ್ಥ್ಯ ಇರೋದಿಲ್ಲ, ಆರೋಗ್ಯನೇ ವ್ಯತ್ಯಾಸ ಅಂತ ಹೇಳಿ ಭಾವಿಸೋದು ಬೇಡ.
ಏನೋ ಒಂದು ರೀತಿಯಲ್ಲಿ ಸಮಸ್ಯೆ ಅನ್ನುವಂಥದ್ದು ಕಾಣುತ್ತೆ ಅಂತ ಅರ್ಥ. ಅತಿಯಾದಂತಹ ಕೋಪವಾಗಲಿ, ಅತಿಯಾದಂತಹ ಆಲಸ್ಯ ಆಗಲಿ ಎರಡೂ ಒಳ್ಳೆಯದಲ್ಲ. ಯಾವುದೋ ಕೆಲಸ ಆಗಲಿಲ್ಲ ಅಂತಂದರೆ ಸಿಟ್ಟು ಬರುವಂಥದ್ದು, ಅಗತ್ಯವಾಗಿ ಪೂರೈಸಬೇಕಾದಂತಹ ಜವಾಬ್ದಾರಿ ಕರ್ತವ್ಯದ ಬಗ್ಗೆ ಆಲಸ್ಯವನ್ನು ತೋರಿಸ್ತಕ್ಕಂಥದ್ದು, ಅಥವಾ ಈಗ ಮಾಡಬೇಕಾದಂತಹ ಕೆಲಸವನ್ನು ಸ್ವಲ್ಪ ಮುಂದಕ್ಕೆ ಹಾಕುವಂಥದ್ದು, ನಾಳೆಗೆ ಮುಂದೂಡುವಂಥದ್ದು, ಇದು ಯಾವುದೂ ಕೂಡ ಒಳ್ಳೆಯದಲ್ಲ ಅಂತ ಹೇಳುವಂಥದ್ದು. ಆಗಬೇಕಾದಂತಹ ಕೆಲಸಕ್ಕೆ ಹೆಚ್ಚಿನ ಗಮನ ಕೊಡಬೇಕು. ಒಂದು ವೇಳೆ ಗಮನ ಕೊಡಲಿಲ್ಲ, ಆ ಕೆಲಸ ನಡೆಯುತ್ತೋ ಇಲ್ವೋ ಅನುಮಾನಕ್ಕೆ ಕಾರಣವಾಗುತ್ತೆ. ಮನೆಯವರ ಮಾತಿಗೆ ಸ್ವಲ್ಪ ಬೆಲೆ ಇರಲಿ, ಅಂದರೆ ಬೇರೆಯವರ ಹೇಳಿದ್ದನ್ನು ಕೇಳಿಸ್ಕೊಳ್ಳುವಷ್ಟು ತಾಳ್ಮೆ ಇರಲಿ ಅಂತ ಅರ್ಥ. ಮನೆಯವರು ಏನೋ ಒಂದು ಸಲಹೆ ಕೊಡ್ತಾರೆ, ಒಂದು ಸೂಚನೆ ಕೊಡ್ತಾರೆ, ಒಂದು ಮಾತನ್ನು ಹೇಳ್ತಾರೆ, ಅದೆಲ್ಲವನ್ನೂ ಸಾರಾಸಗಟಾಗಿ ತೆಗೆದುಹಾಕುವಂಥದ್ದಲ್ಲ. ಅದರ ಪರಿಜ್ಞಾನ, ಅದರ ಯೋಚನೆ ಇರಬೇಕು ಅನ್ನುವಂಥದ್ದು. ದೃಢವಾದಂತಹ ನಿರ್ಧಾರಗಳಾಗಬೇಕು ಅಂತಂದರೆ ಚಿಂತನೆ ಸರಿಯಾಗಿರಬೇಕು. ಬೇರೆಯವರಿಂದ ಮಾಹಿತಿಯನ್ನು ಕೇಳಿ ಪಡೆದು ಅದರ ಬಗ್ಗೆ ನಿರ್ಧಾರವನ್ನು ಮಾಡಬೇಕಾಗತ್ತೆ. ನವಗ್ರಹರನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಕಾರ್ಯಸಿದ್ಧಿಯಿಂದ ಸಂತೋಷ. ಅಂದರೆ ನೀವು ಯಾವ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದೀರೋ ಆ ಕೆಲಸ ನಿಮಗೆ ಪರಿಪೂರ್ಣ ಆಯಿತು ಅನ್ನುವಂತಹ ಅನುಭವವಾಗುತ್ತೆ. ಆ ಕೆಲಸವನ್ನು ನಾನು ಪೂರ್ಣ ಮಾಡಿದೆ ಅನ್ನುವಂತಹ ಸಮಾಧಾನ, ತೃಪ್ತಿ ನಿಮಗೆ ಸಿಕ್ಕುವಂಥದ್ದು. ಜೊತೆಗೆ ನನ್ನ ಕರ್ತವ್ಯವನ್ನು ನಾನು ಸರಿಯಾದಂತಹ ರೀತಿಯಲ್ಲಿ ಮಾಡಿದ್ದೇನೆ ಅಂತಕ್ಕಂತಹ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿ ಹೆಚ್ಚಾಗುವಂಥದ್ದು. ಬಹು ದಿವಸಗಳಿಂದ ಇದ್ದಂತಹ ಸಮಸ್ಯೆ ಈ ದಿವಸ ಬಗೆಹರಿಯುವ ಸೂಚನೆ. ಯಾವ ಸಮಸ್ಯೆ ಅದು ನಿಮಗೇ ಗೊತ್ತು. ಅದರ ಪರಿಹಾರಕ್ಕೆ ಮಾರ್ಗ ಇವತ್ತು ಸಿಕ್ಕಿದೆ ಅನ್ನುವಂಥದ್ದು ಮುಖ್ಯ. ಮಾತೆಯರಿಗೆ ಸ್ವಲ್ಪ ಮಟ್ಟಿಗೆ ಕಿರುಕುಳವಾಗುತ್ತೆ. ಅವರವರು ಕೆಲಸ ಮಾಡ್ತಾ ಇರತಕ್ಕಂಥದ್ದು, ಅವರ ವೃತ್ತಿ, ಮನೆಯಲ್ಲೂ ಸಾಂಸಾರಿಕವಾಗಿಯೂ ಇರತಕ್ಕಂತಹ ಸಮಸ್ಯೆ ಅದು. ಅದರಿಂದ ಮನಸ್ಸಿಗೆ ನೋವಾಗುತ್ತೆ. ತುಂಬ ದೌರ್ಬಲ್ಯವನ್ನು ಹೊಂದಿರತಕ್ಕಂತಹ ಮಾತೆಯರು ಕಣ್ಣೀರನ್ನು ಹಾಕ್ತಕ್ಕಂಥದ್ದಾಗಬಹುದು, ಅಥವಾ ಮನಸ್ಸಿಗೆ ನೋವನ್ನು ಮಾಡ್ಕೊಳ್ತಕ್ಕಂಥದ್ದಾಗ್ಬೋದು. ಅದನ್ನು ಗಮನಿಸಿ. ಕುಟುಂಬದಲ್ಲಿ ಅಗೌರವ, ಮನೆಯಲ್ಲಿ ಬೆಲೆ ಇಲ್ಲ, ಎಷ್ಟು ಕಷ್ಟಪಟ್ಟರು, ಎಷ್ಟು ಪ್ರಾಮಾಣಿಕವಾಗಿ ದುಡಿದ್ರು, ಬೇರೆಯವರಿಗೋಸ್ಕರ ತ್ಯಾಗ ಮಾಡಿದರೂ ಕೂಡ ಬೆಲೆ ಇಲ್ಲದೆ ಇರತಕ್ಕಂಥದ್ದು. ಅನಿರೀಕ್ಷಿತವಾದಂತಹ ಮಾತೇನಿದೆ ಆ ಮಾತು ಕಣ್ಣೀರಿಗೆ ಕಾರಣವಾಗುತ್ತೆ. ಆ ವ್ಯಕ್ತಿ ಹಾಗೆ ಮಾತಾಡ್ತಾರೆ ಅನ್ನುವಂತಹ ನಿರೀಕ್ಷೆಯೇ ನಿಮಗಿರುವುದಿಲ್ಲ. ಅಂತಹ ಮಾತು ಬಂದಾಗ ಕಣ್ಣೀರು ಹಾಕಬೇಕಾಗತ್ತೆ. ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಇಲ್ಲ, ಆದರೆ ಅಸಮಾಧಾನವೂ ಇಲ್ಲ. ನಾನೇನೋ ಕಷ್ಟಪಟ್ಟೆ, ಅದಕ್ಕೆ ಪ್ರತಿಫಲ ಸಿಕ್ಕಲಿಲ್ಲ, ನನ್ನ ಹಣೆ ಬರಹ ಇಷ್ಟೇ ಅಂತ ಹೇಳಿ ಅಂದುಕೊಳ್ಳುವಂತಹ ಸ್ಥಿತಿಯೂ ಏನಿಲ್ಲ. ಅದು ನಿರೀಕ್ಷೆ. ನಾವು ಎಷ್ಟೇ ಕಷ್ಟಪಟ್ಟರೂ ಕೂಡ ಇಲ್ಲಿ ಪ್ರಯೋಜನ ಇಲ್ಲ ಅನ್ನುವಂಥದ್ದು ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ. ಅದರಿಂದ ಕರ್ತವ್ಯ ಪ್ರಜ್ಞೆಯನ್ನು ಮಾತ್ರ ನೀವು ತೋರಿಸ್ತೀರಿ, ನಿಮ್ಮ ಕೆಲಸವನ್ನು ನೀವು ಮಾಡ್ತೀರಿ. ಫಲಾಫಲಗಳು ಬಂದರೆ ಉಂಟು, ಬರಲಿಲ್ಲ ಇಲ್ಲ ಅನ್ನುವ ಸಿದ್ಧಾಂತವನ್ನು ಅಳವಡಿಸ್ಕೊಂಡಿರ್ತೀರಿ ಅಂತಕ್ಕಂಥದ್ದು. ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.